ಸೊ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರ ಮೂವಿ ಲಿಸ್ಟ್ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಿದ್ದರೆ ನಮ್ಮ ವಿಡಿಯೋನು ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಇದೇ ಥರ ನಮ್ಮ ಕನ್ನಡ ಆ್ಯಕ್ಟರ್ಸ್ಗಳ ಬಗ್ಗೆ, ಅವರ ಮೂವಿ ಲಿಸ್ಟ್ಗಳ ಬಗ್ಗೆ ಇದೇ ರೀತಿ ಚಾನಲಲ್ಲಿ ಬರುತ್ತಾ ಇರುತ್ತದೆ. ಅವರ ಮೊದಲನೆಯ ಚಿತ್ರ ನಮ್ಮ ಏರಿಯಾಲ್ ಒಂದಿನ 2010ರಲ್ಲಿ ತೆರೆಯಲಾದಂಥ ಸಿನಿಮಾ ಫ್ಲಾಪ್ ಆಗಿತ್ತು. ಅವರ ಎರಡನೆಯ ಚಿತ್ರ ತುಘಲಕ್ 2012ರಲ್ಲಿ ತೆರೆಯಲಾದಂಥ ಸಿನಿಮಾ ಫ್ಲಾಪ್ ಆಗಿತ್ತು. ಅವರ ಮೂರನೆಯ ಚಿತ್ರ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ 2013ರಲ್ಲಿ ತೆರೆಯಲಾದಂಥ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ನಾಲ್ಕನೆಯ ಚಿತ್ರ ಉಳಿದವರ ಕಂಡಂತೆ 2014ರಲ್ಲಿ ತೆರೆಯಲಾದಂಥ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅವರ ಐದನೆಯ ಚಿತ್ರ ವಾಸ್ತು ಪ್ರಕಾರ 2015ರಲ್ಲಿ ತೆರೆಯಲಾದಂಥ ಸಿನಿಮಾ ಫ್ಲಾಪ್ ಆಗಿತ್ತು. ಅವರ ಆರನೆಯ ಚಿತ್ರ ರಿಕ್ಕಿ 2016ರಲ್ಲಿ ತೆರೆಯಲಾದ ಸಿನಿಮಾ ಹಿಟ್ ಆಗಿತ್ತು. ಅವರ ಏಳನೆಯ ಚಿತ್ರ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು 2016ರಲ್ಲಿ ತೆರೆ ಕಂಡಲಾದ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಎಂಟನೆಯ ಚಿತ್ರ ಕಿರಿಕ್ ಪಾರ್ಟಿ 2016ರಲ್ಲಿ ತೆರೆಯಲಾದ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಒಂಬತ್ತನೆಯ ಚಿತ್ರ ಅವನೇ ಶ್ರೀಮನ್ ನಾರಾಯಣ 2019ರಲ್ಲಿ ತೆರೆಯಲಾದಂಥ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಹತ್ತನೆಯ ಚಿತ್ರ 777 ಚಾರ್ಲಿ 2022ರಲ್ಲಿ ತೆರೆಯಲಾದ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಹನ್ನೊಂದನೆಯ ಚಿತ್ರ ಸಪ್ತಸಾಗರದಾಚೆ ಎಲ್ಲೋ 2023ರಲ್ಲಿ ತೆರೆಯಲಾದ ಸಿನಿಮಾ ಹಿಟ್ ಆಗಿತ್ತು.